ವೀಕ್ಷಕರು, ಶ್ರೀಲಂಕಾ ಹಾಗೂ ಇಂಡಿಯಾ ನಡುವಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ಪಂತ್ ಅಬ್ಬರಕ್ಕೆ ಶ್ರೀಲಂಕಾ ತಂಡವು ಧ್ವಂಸವಾಗಿ ಹೋಗಿದೆಯಾ? ಹೌದು ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ರಿಷಬ್ ಪಂತ್ ಅವರು ಭರ್ಜರಿಯಾದ ಆಟ ಆಡಿದ್ದಾರೆ. ಇನ್ನು ಈ ಇಬ್ಬರು ಆಟಗಾರರ ಪ್ರದರ್ಶನದ ಮೂಲಕ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗಿದೆಯಾ? ವೀಕ್ಷಕರು, ಈ ಒಂದು ಹೊಡೆದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಾಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ವೀಕ್ಷಕರು, ರೋಹಿತ್ ಶರ್ಮಾ ಮತ್ತು ರಿಷಬ್ ಪಂತ್ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ನಿಮ್ಮಿಂದ ಕಾಮೆಂಟ್ ಬಾಕ್ಸಲ್ಲಿ ಈ ಇಬ್ಬರು ಆಟಗಾರರ ಹೆಸರು ನೇಮಕ ಮಾಡಿ. ಹೌದು ವೀಕ್ಷಕರೇ, ಈಗಾಗಲೇ ಟೀಮ್ ಇಂಡಿಯಾ ತಂಡವು ಆಡಿದಂಥ ಹಿಂದಿನ 2 ODI ಪಂದ್ಯಗಳಲ್ಲಿ ದೊಡ್ಡ ತಪ್ಪನ್ನು ಮಾಡಿತು. ವೀಕ್ಷಕರು, ರೋಹಿತ್ ಶರ್ಮಾ ಅವರ ಪಡೆಯು ಲಂಕಾ ನಾಡಿನಲ್ಲಿ ಸ್ಪಿನ್ ದಾಳಿಗೆ ನಲುಗಿ ಹೋಯಿತು. ಹೌದು ವೀಕ್ಷಕರು, ಮೊದಲ ಪಂದ್ಯವನ್ನು 2 ತಂಡಗಳು ಹಂಚಿಕೊಂಡರೆ, ಇನ್ನು ವೀಕ್ಷಕರ ದ್ವಿತೀಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು 90% ಗೆಲ್ಲಬೇಕಿದ್ದ ಪಂದ್ಯವನ್ನು ಸೋತು ಹೋಯಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್ನಂಥ ಆಟಗಾರರು ಆ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಕೈಕೊಟ್ಟರು. ಇನ್ನು 3ನೇ ODI ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆಯಾ? ಹೌದು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಗೆದ್ದುಕೊಂಡರೆ ಈ ಒಂದು ಸರಣಿಯು ಡ್ರಾನಲ್ಲಿ ಅಂತ್ಯವಾಗಲಿದೆಯಾ? ಹೌದು ವೀಕ್ಷಕರೇ, 2 ತಂಡಗಳು ಈ ಒಂದು ಟ್ರೋಫಿಯನ್ನು ಹಂಚಿಕೊಳ್ಳಲಿವೆ. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಹೌದು, ಏಕದಿನ ಸರಣಿಯ 3ನೇ ಮತ್ತು ಕೊನೆಯ ಪಂದ್ಯವು ಆಗಸ್ಟ್ 7ರಂದು ಕೊಲಂಬೋದ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಹೌದು, ಇದೀಗ ಈ ಒಂದು ಸರಣಿಯನ್ನು ಸಮಬಲದಲ್ಲಿ ಅಂತ್ಯಗೊಳಿಸಲು ಕೊನೆಯ ಪಂದ್ಯವನ್ನು ಯಾವುದೇ ಬೆಲೆ ತೆತ್ತಾದರೂ ಟೀಮ್ ಇಂಡಿಯಾ ತಂಡವು ಗೆಲ್ಲಲೇಬೇಕು. ಆದರೆ ವೀಕ್ಷಕರು, ಇವತ್ತು ಟೀಮ್ ಇಂಡಿಯಾ ತಂಡವು ಆಗಸ್ಟ್ 6ರಂದು ಲಂಕಾನಾಡಲ್ಲಿ ಪ್ರಾಕ್ಟೀಸ್ ಮ್ಯಾಚನ್ನು ನಡೆಸಿತ್ತು. ಹೌದು ವೀಕ್ಷಕರು, ಈ ಒಂದು ಪಿಚ್ಚನ್ನು ಅರಿತುಕೊಳ್ಳಲು ಟೀಮ್ ಇಂಡಿಯಾ ತಂಡದ ಆಟಗಾರರು ಈ ಒಂದು ಮೈದಾನದಲ್ಲಿ ಪ್ರಾಕ್ಟೀಸ್ ಮ್ಯಾಚನ್ನು ನಡೆಸಿದ್ದರು. ಇನ್ನು ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ರಿಷಬ್ ಪಂತ್ ಅವರು ಭರ್ಜರಿಯಾದ ಆಟವನ್ನು ಆಡಿದ್ದಾರೆ. ಹೌದು ವೀಕ್ಷಕರು, ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರೋಹಿತ್ ಶರ್ಮಾ ಅವರು ಆಡಿದಂಥ 75 ಎಸೆತಗಳಲ್ಲಿ 95 ರನ್ ಸಿಡಿಸಿದ್ದಾರೆ. ಇತ್ತ ವೀಕ್ಷಕರು, ರಿಷಬ್ ಪಂತ್ ಅವರು ಆಡಿದಂಥ 56 ಎಸೆತಗಳಲ್ಲಿ 120 ರನ್ ಸಿಡಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರು, ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಈ ಒಂದು ಮೈದಾನದ ಪಿಚ್ಚನ್ನು ಅರಿತುಕೊಳ್ಳಲು ಸ್ಪಿನ್ನರ್ಗಳೇ ಬೌಲಿಂಗ್ ಮಾಡಿದರು. ಇನ್ನು ಸ್ಪಿನ್ನರ್ಗಳ ದಾಳಿಯನ್ನು ಎದುರಿಸಿದ ರೋಹಿತ್ ಶರ್ಮಾ ಮತ್ತು ರಿಷಬ್ ಪಂತ್ ಅವರು ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಆರ್ಭಟಿಸಿದರು. ವೀಕ್ಷಕರು, ಇದರ ಮೂಲಕ ಟೀಮ್ ಇಂಡಿಯಾ ತಂಡದ ಎಲ್ಲ ಆಟಗಾರರಿಗೆ ಇದೀಗ 3ನೇ ODI ಪಂದ್ಯಕ್ಕೂ ಮುಂಚಿತವಾಗಿ ಆತ್ಮವಿಶ್ವಾಸ ಹೆಚ್ಚಿಸಿದೆ. ಇನ್ನು ಈ ಇಬ್ಬರು ಆಟಗಾರರ ಪ್ರದರ್ಶನವನ್ನು ನೋಡಿ ಚರಿತ ಶ್ರೀಲಂಕಾ ಅವರ ಪಡೆಗೆ ಇದೀಗ 3ನೇ ODI ಪಂದ್ಯಕ್ಕೂ ಮುಂಚಿತವಾಗಿ ನಡುಕ ಹುಟ್ಟಿದೆ. ಇನ್ನು ವೀಕ್ಷಕರ, 3ನೇ ODI ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಾಮೆಂಟ್ನ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ.